ಸೊ ಈಗ ಕ್ಯಾನ್ಸರ್ ಅಂತ ಬಂದಾಗ ಆಕ್ಚುಲಿ ನಾವು 3 ಮೊಡಾಲಿಟಿ ಯೂಸ್ ಮಾಡಿ ಟ್ರೀಟ್ ಮಾಡ್ತೀವಿ. ಸೊ ಮೂರನೇದಾಗಿ ಏನಂತ ಹೇಳಿದ್ರೆ ರೇಡಿಯೇಷನ್ ಆಂಕಾಲಜಿ. ಸೊ ವಿ ಯೂಶಲಿ ಡೀಲ್ ವಿತ್ ರೇಡಿಯೇಷನ್ ಫಾರ್ ಟ್ರೀಟಿಂಗ್ ಕ್ಯಾನ್ಸರ್. ಸೊ ನಾವೀಗ ರೇಡಿಯೇಷನ್ ಅಂದ್ರೆ ಏನ್ ರೇಡಿಯೇಷನ್ ಯೂಸ್ ಮಾಡ್ತೀವಿ ಹಂಗಂದ್ರೆ ಏನು? ಸೊ ನೀವು ಆಲ್ರೆಡಿ ನೀವು ಮುಂಚೆ ಎಕ್ಸ್ರೇ ಮಾಡಿಸ್ಕೊಂಡಿರ್ತೀರಾ, CT ಸ್ಕ್ಯಾನ್ ಮಾಡಿಸ್ಕೊಂಡಿರ್ತೀರಾ. ಬಟ್ ನಾವೀಗ ಈ ಕ್ಯಾನ್ಸರ್ ಅಲ್ಲಿ ಥೆರಪಿಟಿಕ್ ಪರ್ಪಸ್ ಅಲ್ಲಿ ನಾವು ಎಕ್ಸ್ರೇಸ್ನ ಯೂಸ್ ಮಾಡ್ತಿರ್ತೀವಿ. ಹೆಡ್ ಇಂದ ಹಿಡಿದು ಟೋ ವರ್ಗೂ ಎಲ್ಲ ಕ್ಯಾನ್ಸರ್ ಅಲ್ಲೂ ಇಂಡಿಕೇಶನ್ಸ್ ಆಗಿ ಇರುತ್ತೆ ಆಕ್ಚುಲಿ ರೇಡಿಯೇಷನ್. ಸೊ ಹೆಡ್ ಅಂಡ್ ನೆಕ್ ಅಲ್ಲಿ ಒಂಥರ ಇಂಡಿಕೇಶನ್ಸ್ ಇರುತ್ತೆ, ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಒಂದ್ ರೀತಿ ಇಂಡಿಕೇಶನ್ ಇರುತ್ತೆ, ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ಒಂದ್ ರೀತಿ ಇಂಡಿಕೇಶನ್ ಇರುತ್ತೆ. ಭಯ ಪಡ ಅಂತದ್ದು ಏನು ಇರೋದಿಲ್ಲ ಈ ಟ್ರೀಟ್ಮೆಂಟ್ ಅಲ್ಲಿ. ಈ ಟ್ರೀಟ್ಮೆಂಟ್ ಯೂಶಲಿ ಪೇನ್ಲೆಸ್ ಟ್ರೀಟ್ಮೆಂಟ್. ನಿಮಗೆ ಆದಷ್ಟು ಸ್ಮೂತ್ ಅಲ್ಲಿ ಹೋಗಷ್ಟು ಇವಾಗ ಅಡ್ವಾನ್ಸ್ ಇದೆ ಟೆಕ್ನಾಲಜಿಯಲ್ಲಿ. ಓಕೆ, ಸೊ ಆದಷ್ಟು ನೀವು ಟ್ರೀಟ್ಮೆಂಟ್ ಯಾವಾಗ ಇಂಡಿಕೇಶನ್ ಇರುತ್ತೆ ತಗೊಂಡಷ್ಟು ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ಕವಿತಾ. ನಾನು ರೇಡಿಯೇಷನ್ ಆಂಕಾಲಜಿಸ್ಟ್ ಅಟ್ ಕರ್ನಾಟಕ ಕ್ಯಾನ್ಸರ್ ಹಾಸ್ಪಿಟಲ್. ಸೊ ಇವತ್ತು ನಾನು ರೇಡಿಯೇಷನ್ ಆಂಕಾಲಜಿ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಮಾಹಿತಿ ಕೊಡ್ತೀನಿ ನಿಮಗೆ. ಬಿಕಾಸ್ ಎಲ್ಲರಿಗೂ ರೇಡಿಯೇಷನ್ ಅಂತ ಹೇಳಿದ್ರೆ ಯೂಶಲಿ ಲೇಮೆನ್ ಏನಂತ ಅನ್ಕೊಳ್ತಾರೆ ಅಂದ್ರೆ ಕರೆಂಟ್ ಅಥವಾ ಶಾಕ್ ಅಂತ ಹೇಳ್ತಾರೆ. ಸೊ ಆ ಥರ ಏನೂ ಅಲ್ಲ. ಇದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಒಂದು ಥರ ಟ್ರೀಟ್ಮೆಂಟ್ ಆಕ್ಚುಲಿ. ಸೊ ಈಗ ಕ್ಯಾನ್ಸರ್ ಅಂತ ಬಂದಾಗ ಆಕ್ಚುಲಿ ನಾವು 3 ಮೊಡಾಲಿಟಿ ಯೂಸ್ ಮಾಡಿ ಟ್ರೀಟ್ ಮಾಡ್ತೀವಿ. ಸೊ ಎಲ್ಲರಿಗೂ ಫೆಮಿಲಿಯರ್ ಇರೋ ಮೊಡಾಲಿಟೀಸ್ ಏನಂತ ಹೇಳಿದ್ರೆ ಸರ್ಜಿಕಲ್ ಮೊಡಾಲಿಟಿ. ಸೊ ಸರ್ಜಿಕಲ್ ಆಂಕಾಲಜಿ ಅಂತ ಹೇಳಿದ್ರೆ ದೇ ಮ್ಯಾನೇಜ್ ಸರ್ಜಿಕಲಿ ಕ್ಯಾನ್ಸರ್. ಸೆಕೆಂಡ್ ಮೊಡಾಲಿಟಿ ಬಂದು ಮೆಡಿಕಲ್ ಆಂಕಾಲಜಿ. ಸೊ ಕೀಮೋಥೆರಪಿ ಡ್ರಗ್ಸ್ ಮೂಲಕ ಅವರು ಕ್ಯಾನ್ಸರ್ನ ಮ್ಯಾನೇಜ್ ಮಾಡ್ತಾರೆ. ಸೊ ಮೂರನೇದಾಗಿ ಏನಂತ ಹೇಳಿದ್ರೆ ರೇಡಿಯೇಷನ್ ಆಂಕಾಲಜಿ. ಸೊ ವಿ ಯೂಶಲಿ ಡೀಲ್ ವಿತ್ ರೇಡಿಯೇಷನ್ ಫಾರ್ ಟ್ರೀಟಿಂಗ್ ಕ್ಯಾನ್ಸರ್. ಸೊ ನಾವೀಗ ರೇಡಿಯೇಷನ್ ಅಂದ್ರೆ ಏನ್ ರೇಡಿಯೇಷನ್ ಯೂಸ್ ಮಾಡ್ತೀವಿ ಹಂಗಂದ್ರೆ ಏನು? ಸೊ ನೀವು ಆಲ್ರೆಡಿ ನೀವು ಮುಂಚೆ ಎಕ್ಸ್ರೇ ಮಾಡಿಸ್ಕೊಂಡಿರ್ತೀರಾ, CT ಸ್ಕ್ಯಾನ್ ಮಾಡಿಸ್ಕೊಂಡಿರ್ತೀರಾ. ಸೊ ಇದೆಲ್ಲ ಎಕ್ಸ್ರೇನ ಯೂಸ್ ಮಾಡಿ ಟ್ರೀಟ್ ಮಾಡೋದು. ಸೊ ನೀವು ಡಯಾಗ್ನೋಸ್ಟಿಕ್ ಪರ್ಪಸ್ಗೋಸ್ಕರ ನೀವು ಎಕ್ಸ್ರೇ ಮಾಡಿಸ್ಕೊಂಡಿರ್ತೀರಾ. ಬಟ್ ನಾವೀಗ ಈ ಕ್ಯಾನ್ಸರ್ ಅಲ್ಲಿ ಥೆರಪಿಟಿಕ್ ಪರ್ಪಸ್ ಅಲ್ಲಿ ನಾವು ಎಕ್ಸ್ರೇಸ್ನ ಯೂಸ್ ಮಾಡ್ತಿರ್ತೀವಿ. ಸೊ ಯೂಶಲಿ ರೇಡಿಯೇಷನ್ ಅಲ್ಲಿ ನಾವು ಎಕ್ಸ್ರೇ ಟ್ರೀಟ್ಮೆಂಟ್ನ ಯೂಸ್ ಮಾಡಿ ಕ್ಯಾನ್ಸರ್ ಗುಣ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಎಕ್ಸ್ರೇಸ್, ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ ಅಥವಾ ಪ್ರೋಟಾನ್ಸ್ ಅಂತ ಹೇಳ್ತೀವಿ. ಸೊ ಈ 3 ರೇಡಿಯೇಷನ್ ಕೂಡ ನಾವು ಮೋಸ್ಟ್ ಕಾಮನ್ಲಿ ಯೂಸ್ ಮಾಡ್ತೀವಿ. ಅದರಲ್ಲಿ ಫೋಟಾನ್ಸ್, ಎಕ್ಸ್ರೇ ಇದು ಮೋಸ್ಟ್ ಕಾಮನ್ಲಿ ಯೂಸ್ಡ್ ರೇಡಿಯೇಷನ್ ಫಾರ್ ಟ್ರೀಟ್ಮೆಂಟ್. ಸೊ ನಾವೀಗ ಈ ರೇಡಿಯೇಷನ್ನ ಯಾವ್ಯಾವ ಕ್ಯಾನ್ಸರ್ ಅಲ್ಲಿ ಯೂಸ್ ಮಾಡ್ತೀವಿ ಟ್ರೀಟ್ಮೆಂಟ್ಗೆ ಅಂತ ಹೇಳಿದ್ರೆ ಹೆಡ್ ಇಂದ ಹಿಡಿದು ಟೋ ವರ್ಗೂ ಎಲ್ಲ ಕ್ಯಾನ್ಸರ್ ಅಲ್ಲೂ ಇಂಡಿಕೇಶನ್ಸ್ ಆಗಿ ಇರುತ್ತೆ ಆಕ್ಚುಲಿ ರೇಡಿಯೇಷನ್. ಸೊ ಹೆಡ್ ಅಂಡ್ ನೆಕ್ ಅಲ್ಲಿ ಒಂಥರ ಇಂಡಿಕೇಶನ್ಸ್ ಇರುತ್ತೆ, ಬ್ರೆಸ್ಟ್ ಕ್ಯಾನ್ಸರ್ ಅಲ್ಲಿ ಒಂದ್ ರೀತಿ ಇಂಡಿಕೇಶನ್ ಇರುತ್ತೆ, ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ಒಂದ್ ರೀತಿ ಇಂಡಿಕೇಶನ್ ಇರುತ್ತೆ. ಸೊ ಯೂಶಲಿ ಏನ್ ಮಾಡ್ತೀವಿ ನಾವು ಸರ್ಜರಿ ಮತ್ತೆ ಕೀಮೋಥೆರಪಿ ಮತ್ತೆ ರೇಡಿಯೇಷನ್ ನ ಕಂಬೈನ್ ಆಗಿ ಯೂಸ್ ಮಾಡಿ ಟ್ರೀಟ್ ಮಾಡ್ತಿರ್ತೀವಿ. ಸೊ ಹೆಡ್ ಅಂಡ್ ನೆಕ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸಮ್ ಟೈಮ್ಸ್ ಈ ಓರಲ್ ಕ್ಯಾವಿಟಿ, ಸೊ ಬಕ್ಕಲ್ ಮ್ಯೂಕೋಸಾ ಅಂತ ಹೇಳ್ತೀವಿ. ಸೊ ಈ ಏರಿಯಾದಲ್ಲಿ ಏನಾದ್ರು ಕ್ಯಾನ್ಸರ್ ಇದ್ರೆ ಫಸ್ಟ್ ಸರ್ಜಿಕಲಿ ಅದನ್ನ ಅಡ್ರೆಸ್ ಮಾಡಿ ಆಪರೇಟ್ ಮಾಡಿ ಆಮೇಲೆ ಅಡಿಷನಲ್ ರೇಡಿಯೇಷನ್ ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ದಟ್ ಅದು ಮತ್ತೆ ವಾಪಸ್ ಬರಬಾರ್ದು ಅಂತ ಹೇಳಿ. ಬ್ರೆಸ್ಟ್ ಅಲ್ಲಿ ಕೂಡ ಫಸ್ಟ್ ನಾವು ಏನಾದರೂ ಲಂಪ್ ಇದ್ರೆ ಬ್ರೆಸ್ಟ್ ಅಲ್ಲಿ ಅದು ಸರ್ಜಿಕಲಿ ಅಡ್ರೆಸ್ ಮಾಡಿ ಆಮೇಲೆ ಕೀಮೋಥೆರಪಿ ಕೊಟ್ಟು ನೆಕ್ಸ್ಟ್ ರೇಡಿಯೇಷನ್ ಅಂತ ಹೇಳಿ ಮೊಡಾಲಿಟಿ ಯೂಸ್ ಮಾಡ್ತೀವಿ ಸೊ ದಟ್ ರಿಕರೆನ್ಸ್ ಚಾನ್ಸಸ್ ಕಡಿಮೆ ಇರಲಿ ಅಂತ ಹೇಳಿ. ಮತ್ತೆ ಫ್ಯೂ ಸೈಟ್ಸ್ ಅಲ್ಲಿ ಲೈಕ್ ಓಕಲ್ ಕಾರ್ಡ್ ಅಂತ ಹೇಳಿದ್ರೆ ಧ್ವನಿ ಪೆಟ್ಟಿಗೆ. ಸೊ ಈ ಸೈಟ್ ಅಲ್ಲಿ ಏನಾದರೂ ಟ್ಯೂಮರ್ ಇದೆ, ಕ್ಯಾನ್ಸರ್ ಇದೆ ಅಂತ ಡಯಾಗ್ನೋಸ್ ಆದ್ರೆ ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಇದ್ರೆ ಸರ್ಜರಿ ಮಾಡಿದ್ರೆ ಏನಾಗುತ್ತೆ ನಮಗೆ ವಾಯ್ಸೇ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಕಂಪ್ಲೀಟ್ ಆಗಿ. ಸೊ ಈ ಕೇಸಸ್ ಅಲ್ಲಿ ನಾವು ಆಕ್ಚುಲಿ ರೇಡಿಯೇಷನ್ ಯೂಸ್ ಮಾಡಿದ್ರೆ ಆರ್ಗನ್ ಕೂಡ ಪ್ರಿಸರ್ವ್ ಮಾಡ್ಬೋದು ಮತ್ತೆ ಕ್ಯೂರ್ ಕೂಡ ಆಸ್ ಗುಡ್ ಆಸ್ ಆಪರೇಷನ್. ಸೊ ಕಂಪ್ಲೀಟ್ ಆಗಿ ಕ್ಯೂರ್ ಆಗೋ ಚಾನ್ಸಸ್ ಕೂಡ ತುಂಬಾ ಹೈ ಇರುತ್ತೆ ಅರ್ಲಿ ಸ್ಟೇಜ್ ಅಲ್ಲಿ. ಮತ್ತೆ ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ಕೂಡ ಅರ್ಲಿ ಸ್ಟೇಜಸ್ ಅಲ್ಲಿ ನಾವು ಸರ್ಜಿಕಲಿ ಟ್ಯಾಕಲ್ ಮಾಡ್ಬೋದು. ಬಟ್ ಅಡ್ವಾನ್ಸ್ ಸ್ಟೇಜ್ ಆದಷ್ಟು ರೇಡಿಯೇಷನ್ ಮತ್ತೆ ಕೀಮೋಥೆರಪಿ ಮೇನ್ ರೋಲ್ ಇರುತ್ತೆ. ಸೊ ರೇಡಿಯೇಷನ್ ನ ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ 2 ರೀತಿ ಕೊಡ್ತೀವಿ. ಒಂದು ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್ ಅಂತ ಹೇಳ್ತೀವಿ, ಇನ್ನೊಂದು ಬ್ರಾಕಿ ಥೆರಪಿ ಅಂತ ಹೇಳ್ತೀವಿ. ಸೊ ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್ ಅಂತ ಹೇಳಿದ್ರೆ ಹೊರಗಿಂದ ಕೊಡೋ ರೇಡಿಯೇಷನ್ ಆಕ್ಚುಲಿ. ಸೊ ಅದಕ್ಕೆ ನಮಗೆ ಸ್ಪೆಸಿಫಿಕ್ ಮಷೀನ್ಸ್ ಇರುತ್ತೆ, ಲೀನಿಯರ್ ಆಕ್ಸಿಲರೇಟರ್ಸ್ ಅಂತ. ಯೂಶಲಿ ಈ ಮಷೀನ್ಸ್ ಯೂಸ್ ಮಾಡಿ ನಾವು ಹೊರಗಿಂದ ರೇಡಿಯೇಷನ್ ನ ಕೊಡ್ತಾ ಇರ್ತೀವಿ. ಸೊ ಬ್ರಾಕಿ ಥೆರಪಿ ಅಂತ ಹೇಳಿದ್ರೆ ಇಂಟರ್ನಲ್ ರೇಡಿಯೇಷನ್ ಅಂತ ಹೇಳ್ತೀವಿ. ಸೊ ಅದೇನಂತ ಹೇಳಿದ್ರೆ ಸರ್ಟನ್ ಇನ್ಸ್ಟ್ರೂಮೆಂಟ್ಸ್ ನ ಒಳಗೆ ಆ ಸರ್ವೈಕಲ್ ಏರಿಯಾದಲ್ಲಿ ಪ್ಲೇಸ್ ಮಾಡಿ ಅದ್ರ ಮೂಲಕ ನಾವು ರೇಡಿಯೇಷನ್ ಕೊಡ್ತಾ ಇರ್ತೀವಿ. ಸೊ ಇದಕ್ಕೆ ಬ್ರಾಕಿ ಥೆರಪಿ ಅಂತ ಹೇಳ್ತೀವಿ. ಸೊ ಈ 2 ಕಂಬೈನ್ಡ್ ಎಕ್ಸ್ಟರ್ನಲ್ ಬೀಮ್ ಪ್ಲಸ್ ಬ್ರಾಕಿ ಥೆರಪಿ ವಿತ್ ಕೀಮೋಥೆರಪಿ ಕೊಟ್ರೆ ಗುಣ ಆಗೋ ಚಾನ್ಸಸ್ ವೆರಿ ಹೈ ಇರುತ್ತೆ. ಸೊ ಈಗ ರೇಡಿಯೇಷನ್ ಆಂಕಾಲಜಿ ಏನಾಗಿದೆ ತುಂಬಾ ಅಡ್ವಾನ್ಸ್ ಆಗಿದೆ. ಮುಂಚೆ ಅಂದ್ರೆ ಸಿಂಪಲ್ ಕೊಬಾಲ್ಟ್ ಯೂಸ್ ಮಾಡಿ ಟ್ರೀಟ್ ಮಾಡ್ತಿದ್ವಿ.
ಈಗ ವಿತಿನ್ ಐ ಥಿಂಕ್ 25 to 30 years ಟೈಮಲ್ಲಿ ದ ಟೆಕ್ನಾಲಜಿ ಇಸ್ ಅಡ್ವಾನ್ಸ್ಡ್ ಎ ಲಾಟ್. ಓಕೆ, ಸೊ ಸೇಫ್ಟಿ ಮೆಷರ್ಸ್ ಕೂಡ ತುಂಬ ಇದೆ ಆ್ಯಕ್ಚುಲಿ. ನಮ್ಗೆಲ್ಲರಿಗೂ ಏನಂತ ಹೇಳಿದ್ರೆ, ಲೇಮನ್ಗೆ ನಮಗೆ ಮೋಸ್ಟ್ ಕಾಮನ್ಲಿ ಆಸ್ಟ್ ಕ್ವೆಶನ್ಸ್ ಏನಂತ ಹೇಳಿದ್ರೆ, ಸೊ ಈಗ ನಾನು ರೇಡಿಯೇಷನ್ ತಗೊಳ್ತಿದ್ರೆ ನಮ್ಮ ಸುತ್ತಮುತ್ತಲ ಜನಕ್ಕೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ನನ್ನಿಂದ? ಸೊ ಈಗ ಆ ಥರ ಏನು ತೊಂದರೆ ಆಗೋದಿಲ್ಲ. ಒನ್ಸ್ ನೀವು ರೇಡಿಯೇಷನ್ ತಗೊಂಡ್ರೆ, ಈಗ ಲೀನಿಯರ್ ಆಕ್ಸಿಲೇಟರ್ಸ್ ಅಂತ ಹೇಳಿದ್ನಲ್ಲ, ಸೊ ದಿಸ್ ಆರ್ ದ ಲೇಟೆಸ್ಟ್ ಮಷೀನ್ಸ್ ಆ್ಯಕ್ಚುಲಿ. ಮತ್ತು ಟ್ರೀಟ್ಮೆಂಟ್ ಕೂಡ ನಾವು ಆದಷ್ಟು ಪ್ರಿಸೈಸ್ ಆಗಿ ಕೊಡಲಿಕ್ಕೆ ಟ್ರೈ ಮಾಡ್ತೀವಿ ಈಗ. ಬಿಕಾಸ್ ಮುಂಚೆ ಅಂತ ಹೇಳಿದ್ರೆ ನಾವೀಗ ಒಂದು ಏರಿಯಾದಲ್ಲಿ ಕ್ಯಾನ್ಸರ್ ಇದೆ ಅಲ್ಲಿ ಟ್ರೀಟ್ ಮಾಡ್ತಿದ್ದೆ, ಸುತ್ತಮುತ್ತ ನಾರ್ಮಲ್ ಸ್ಟ್ರಕ್ಚರ್ಸ್ಗೂ ರೇಡಿಯೇಷನ್ ಹೋಗ್ತಾ ಇತ್ತು. ಸೊ ಬಟ್ ಇವಾಗ ಆಸ್ ಐ ಟೋಲ್ಡ್ 20 ರಿಂದ 30 ವರ್ಷದಲ್ಲಿ ಸೊ ಅಡ್ವಾನ್ಸ್ ಎಷ್ಟಾಗಿದೆ ಟೆಕ್ನಾಲಜಿ ಅಂತ ಹೇಳಿದ್ರೆ, ನಾವೀಗ ಒಂದು ಆರ್ಗನ್ ಎಲ್ಲಾದರೂ ಟ್ಯೂಮರ್ ಇದೆ ಅಂತ ಹೇಳಿದ್ರೆ ಪ್ರಿಸೈಸ್ಲಿ ಅದಕ್ಕೆ ಮಾತ್ರ ಟಾರ್ಗೆಟ್ ಮಾಡಿ ಬೇರೆ ಎಲ್ಲೂ ಬೇರೆ ಸ್ಟ್ರಕ್ಚರ್ಸ್ಗೆ ಹಾರ್ಮ್ ಆಗ್ದಂಗೆ ಟ್ರೀಟ್ ಮಾಡ್ಬೋದು. ಈಗ ಅಷ್ಟು ಅಡ್ವಾನ್ಸ್ ಆಗಿದೆ ಟೆಕ್ನಾಲಜಿ. ಮತ್ತೆ ನಾನು ಹೇಳ್ದಂಗೆ ನಿಮಗೇನಾದರೂ ನಾವು ಟ್ರೀಟ್ ಮಾಡಿದ್ರೆ ಈಗ ರೇಡಿಯೇಷನ್, ನಿಮ್ಮ ಸುತ್ತಮುತ್ತಲ ಇರೋ ಜನಕ್ಕೆ ಏನು ತೊಂದರೆ ಆಗೋದಿಲ್ಲ. ನೀವು ಫುಡ್ ತಿಂದ್ರು, ಅವ್ರ ಫುಡ್ ತಿಂದ್ರು, ಎಲ್ಲಾನು ಏನು ಪ್ರಾಬ್ಲಮ್ ಇರೋದಿಲ್ಲ. ಬಿಕಾಸ್ ಇದರಿಂದ ಏನು ಸ್ಪ್ರೆಡ್ ಆಗೋದಿಲ್ಲ, ಕ್ಯಾನ್ಸರ್ ಕೂಡ ಸ್ಪ್ರೆಡ್ ಆಗೋದಿಲ್ಲ. ಹಾಗೂ ನೀವು ರೇಡಿಯೇಷನ್ ತಗೊಳ್ಳೋದ್ರಿಂದ ಆ ರೇಡಿಯೇಷನ್ ಇನ್ನೊಬ್ಬರಿಗೆ ಕೂಡ ಎಫೆಕ್ಟ್ ಆಗೋದಿಲ್ಲ. ಸೊ ಈಗ ನಾನು ಹೇಳ್ದಂಗೆ ಅಡ್ವಾನ್ಸ್ ಅಂತ ಹೇಳಿದ್ರೆ, ಮುಂಚೆ ನಾವು ಸಿಂಪಲ್ 2D ಟೆಕ್ನಿಕ್ ಅಂತ ಮಾಡ್ತಾ ಇದ್ವಿ. ಈಗ 3D CRT, IMRT, VMAT, ರ್ಯಾಪಿಡ್ ಆರ್ಕ್, SRS, SRT ಅಂತ ಡಿಫ್ರೆಂಟ್ ಟೆಕ್ನಾಲಜೀಸ್ ಬಂದಿದೆ. ಸೊ ಆದಷ್ಟು ಟೆಕ್ನಾಲಜಿಸ್ಟ್ ಹೈಯರ್ ಆದಷ್ಟು ನಮಗೆ ಟ್ರೀಟ್ಮೆಂಟ್ ತುಂಬ ಕನ್ಫರ್ಮಲ್ ವಿತೌಟ್ ಎನಿ ಟಾಕ್ಸಿಸಿಟಿ ಕೊಡೋಕ್ಕೆ ಪಾಸಿಬಿಲಿಟಿ ಇದೆ. ಸೊ ಈಗ ನಾವು ಕರ್ನಾಟಕ ಕ್ಯಾನ್ಸರ್ ಸೆಂಟ್ರಲ್ಲಿ ವಿ ಹ್ಯಾವ್ ಎ ನ್ಯೂ ಇಂಡಿಯಾ ಮೇಡ್ ಮಷೀನ್ ಆ್ಯಕ್ಚುಲಿ, ಪೆನೇಶಾ ಅಂತ ಹೇಳಿ. ಸೊ ಇದರಲ್ಲಿ ನಮಗೆ ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಕೂಡ ಅವೈಲೇಬಲ್ ಇದೆ. ಫ್ರಮ್ 3D CRT ಟು IMRT ಟು VMAT ಟು ರ್ಯಾಪಿಡ್ ಆರ್ಕ್, ಸೊ SRS, SRT ಎಲ್ಲ ಫೆಸಿಲಿಟಿ ಕೂಡ ನಮ್ಮ ಸೆಂಟರಲ್ಲಿ ಇದೆ. ಸೊ IGRT ಅಂತ ಹೇಳಿದ್ರೆ ಇಮೇಜ್ ಗೈಡೆಡ್ ರೇಡಿಯೋಥೆರಪಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಾವು ಇಮೇಜ್ ಮಾಡಿ ವೆರಿಫೈ ಮಾಡಿ ಯಾವ ಏರಿಯಾಗೆ ಟ್ರೀಟ್ ಮಾಡ್ತಿದ್ದೀವಿ ಅಂತ ಹೇಳಿ ಕನ್ಫರ್ಮ್ ಮಾಡಿ ಟ್ರೀಟ್ ಮಾಡ್ತೀವಿ. ಸೊ ಇದರಿಂದ ಸೈಡ್ ಎಫೆಕ್ಟ್ಸ್ ಕೂಡ ತುಂಬ ಮಿನಿಮಲ್ ಇರುತ್ತೆ. ಪೇಷಂಟ್ ಕೋರ್ಸ್ ಆಫ್ ಟ್ರೀಟ್ಮೆಂಟ್ ಕೂಡ ಸ್ಮೂತ್ ಆಗಿ ಹೋಗುತ್ತೆ. ಸೊ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನೀವು ರೇಡಿಯೇಷನ್ ಅಂದ ತಕ್ಷಣ ನಿಮ್ಮ ಆಂಕಾಲಜಿಸ್ಟ್ ಏನಾದರೂ ನಿಮಗೆ ರೇಡಿಯೇಷನ್ ಇಂಡಿಕೇಟ್ ಮಾಡಿದ್ರೆ, ಇಂಡಿಕೇಶನ್ ಇದೆ ಅಂತ ಹೇಳಿದ್ರೆ ಭಯ ಪಟ್ಕೊಳ್ಬೇಡಿ. ಬಿಕಾಸ್ ಅಲ್ಲಿ ಭಯ ಪಡೋ ಅಂಥದ್ದು ಏನೂ ಇಲ್ಲ ಆ್ಯಕ್ಚುಲಿ. ನಿಮ್ಮ ರೇಡಿಯೇಷನ್ ಆಂಕಾಲಜಿಸ್ಟ್ ಆದಷ್ಟು ನಿಮ್ಮ ಹತ್ರದಲ್ಲಿರೋ ರೇಡಿಯೇಷನ್ ಆಂಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಗೊಳ್ಳಿ. ಭಯ ಪಡೋ ಅಂಥದ್ದು ಏನೂ ಇರೋದಿಲ್ಲ ಈ ಟ್ರೀಟ್ಮೆಂಟಲ್ಲಿ. ಈ ಟ್ರೀಟ್ಮೆಂಟ್ ಯೂಶಲಿ ಪೇನ್ಲೆಸ್ ಟ್ರೀಟ್ಮೆಂಟ್, ನಿಮಗೆ ಆದಷ್ಟು ಸ್ಮೂದಲ್ಲಿ ಹೋಗೋಷ್ಟು ಇವಾಗ ಅಡ್ವಾನ್ಸ್ ಇದೆ ಟೆಕ್ನಾಲಜಿಯಲ್ಲಿ. ಓಕೆ, ಸೊ ಆದಷ್ಟು ನೀವು ಟ್ರೀಟ್ಮೆಂಟ್ ಯಾವಾಗ ಇಂಡಿಕೇಶನ್ ಇರುತ್ತೆ ತಗೊಂಡಷ್ಟು ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಈಗ ನಾವು ಕರ್ನಾಟಕ ಕ್ಯಾನ್ಸರ್ ಹಾಸ್ಪಿಟಲ್ ಬಂದು ಈಗ ಯಶವಂತಪುರಲ್ಲಿ ಇದೆ ಕರ್ನಾಟಕ ಕ್ಯಾನ್ಸರ್ ಹಾಸ್ಪಿಟಲ್ ಅಂತ. ನೀವು ಏನಕ್ಕಾದ್ರೂ ನಿಮಗೆ ಫರ್ದರ್ ಕ್ವೈರಿ ಬೇಕಂತ ಹೇಳಿದ್ರೆ ಬಂದು ಇಲ್ಲಿ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಕವಿತಾ ನಾನಿದ್ದೀನಿ, ನನ್ನ ಮೀಟ್ ಮಾಡ್ಬೋದು ನೀವು. ಮತ್ತೆ ಡಾಕ್ಟರ್ ಯತೀಶ್ ಅಂತ ಸರ್ಜಿಕಲ್ ಆಂಕಾಲಜಿಸ್ಟ್ ಇದ್ದಾರೆ, ಅವ್ರ ಹತ್ರ ನೀವು ಮಾಹಿತಿ ತಗೊಳ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.